पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಜೂನ್ 29 ಜ್ಯೇಷ್ಠ ಹುಣ್ಣಿಮೆ ಇದೆ. ಈ ಹುಣ್ಣಿಮೆಯನ್ನ ಕಳೆದ ನಂತರ ಜುಲೈ ತಿಂಗಳಲ್ಲಿ ವೃಷಭ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಎನ್ನುವಂಥದ್ದು ಅಥವಾ ಅವರ ಭವಿಷ್ಯ ಹೇಗಿದೆ ಎನ್ನುವಂಥದ್ದು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ನೋಡೋದಾದರೆ, ಉದ್ಯೋಗವನ್ನು ಬದಲಾವಣೆ ಮಾಡಬೇಕಂತ ವಿಚಾರದಲ್ಲಿ ನಿಮ್ದಿದ್ರೆ ಇದು ಉತ್ತಮವಾದ ಸಮಯ. ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ನೀವು ಮಾಡುವಂತಹ ಕೆಲಸದ ಸ್ಥಳಗಳಲ್ಲಿ ಉತ್ತಮವಾದ ಮನ್ನಣೆ ನಿಮಗೆ ಸಿಗುತ್ತೆ. ಇನ್ನು ಆರ್ಥಿಕವಾಗಿ ಈ ತಿಂಗಳು ತುಂಬಾ ಲಾಭದಾಯಕ ಅಂತಾನೆ ಹೇಳ್ಬೋದು. ಇನ್ನು ನೀವು ಮಾಡುವಂತ ಪ್ರತಿಯೊಂದು ವೆಚ್ಚಗಳ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು. ಹೂಡಿಕೆ ಮಾಡುವ ಮುನ್ನ ಉತ್ತಮವಾದ ಸಲಹೆಗಾರರ ಜೊತೆ ಸ್ವಲ್ಪ ಚರ್ಚೆಗಳನ್ನು ಮಾಡಿ. ಇನ್ನು ವ್ಯಾಪಾರಗಳಲ್ಲಿ ಹೊಸ ಯೋಜನೆಗಳನ್ನು ಜಾರಿಗೆ ತರಲು ಇದು ಉತ್ತಮವಾದ ಸಮಯ. ಇನ್ನು ಗ್ರಾಹಕರ ಜೊತೆ ಉತ್ತಮವಾದ ಬಾಂಧವ್ಯವನ್ನು ಬಳಸ್ಕೊಳ್ಳಿ. ಇದು ನಿಮಗೆ ದೀರ್ಘಾವಧಿಯಲ್ಲಿ ಲಾಭಗಳನ್ನು ತಂದುಕೊಡ್ತದೆ. ಇನ್ನು ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಸಂಗಾತಿಯ ಜೋಡಣೆ ಉತ್ತಮವಾದ ಬಾಂಧವ್ಯ ತಂದುಕೊಡ್ತದೆ. ಯಾರೆಲ್ಲ ಮದುವೆ ಆಗಿಲ್ಲ ಅವರಿಗೆ ಉತ್ತಮವಾದ ಕಂಕಣ ಭಾಗ್ಯ ಅನ್ನುವಂಥದ್ದು ಈ ಜುಲೈ ತಿಂಗಳಲ್ಲಿ ಕೂಡಿ ಬರ್ತದೆ. ಸಣ್ಣ ಪುಟ್ಟದ ತಪ್ಪುಗಳನ್ನ ನಿರ್ಲಕ್ಷ್ಯ ಮಾಡಬೇಡಿ. ಕುಟುಂಬವರೊಡನೆ ಸಮಯವನ್ನ ಕೊಡಲು ಮೊದಲು ಅವರಿಗೆ ಆದ್ಯತೆಯನ್ನು ನೀಡಬೇಕು. ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಕ್ರಮಗಳಿಂದ ನಿಮ್ಮ ಮನಸ್ಸು ಸಂತೋಷಗೊಳ್ಳುತ್ತದೆ. ಇನ್ನು ಆರೋಗ್ಯದಲ್ಲಿ ಉತ್ತಮವಾದ ಸುಧಾರಣೆಯನ್ನ ನೀವು ನೋಡಬಹುದು. ಆದರೆ ಕೆಲಸದ ಅತಿಯಾದ ಒತ್ತಡದಿಂದಾಗಿ ಮಾನಸಿಕ ನೆಮ್ಮದಿ ನಿಮ್ಮದು ಹಾಳಾಗಬಹುದು. ಪ್ರತಿದಿನ ಕನಿಷ್ಠ ಅಂದರೂ ಕೂಡ 15 ನಿಮಿಷದಿಂದ 20 ನಿಮಿಷವರೆಗೂ ಧ್ಯಾನವನ್ನು ದಯವಿಟ್ಟು ಎಲ್ಲರೂ ಮಾಡಲೇಬೇಕಾಗುತ್ತೆ. ಹಾಗೆ ನಾನು ಹೇಳುವಂತಹ ಪರಿಹಾರಗಳನ್ನು ದಯವಿಟ್ಟು ಈ ವೃಷಭ ರಾಶಿಯವರು ಮಾಡಲೇಬೇಕಾಗತ್ತೆ. ಪ್ರತಿ ಶುಕ್ರವಾರವಂದು ಲಕ್ಷ್ಮೀ ದೇವಿಯನ್ನ ಆರಾಧನೆಯನ್ನ ಮಾಡಿ ದೇವರಿಗೆ ಬಿಳಿ ವರ್ಣದ ಹೂವನ್ನ ಅರ್ಪಣೆಯನ್ನ ಮಾಡಿ ಓಂ ಶುಕ್ರಾಯ ನಮಃ ಅಂತ ಹೇಳಿ ಪ್ರತಿ ಶುಕ್ರವಾರ 11 ಬಾರಿ ಜಪವನ್ನ ಮಾಡಿ. ವೃಷಭ ರಾಶಿಯವರಿಗೆ ಈ ಜುಲೈ ತಿಂಗಳು ಆರ್ಥಿಕವಾಗಿ ಹಾಗೂ ಅಭಿವೃದ್ಧಿಪರವಾಗಿ ಸಾಕಷ್ಟು ಸಂತೋಷದ ದಿನಗಳನ್ನು ತಂದುಕೊಡ್ತದೆ. ಇದಾಗಿತ್ತು ವೃಷಭ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಈ ಕೆಳಗಂಡ ನಂಬರ್ಗೆ ಕರೆ ಮಾಡಬಹುದು ಅಥವಾ ನೇರವಾಗಿ ಬಂದು ಕೂಡ ನಮ್ಮನ್ನು ಭೇಟಿಯಾಗಬಹುದು. ಧನ್ಯವಾದಗಳು.